ಎಲ್ಲಿ? ಸಾತನೂರು ಗೌರ್ಮೆಂಟ್ ಹಾಸ್ಪಿಟ್ಲಾ? ಹಾ 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 ಹಾ. ಇದ್ಯಾರ್ದು ಅಮ್ಮ? ಇದ್ಯಾರ್ದು ಜಾಗ ಇದು? ಸಾಧ್ಯವಾದ್ರೆ ತಗೊಳ್ಳಿ, ನಿಮ್ಗೆ ಆಗುತ್ತೆ. ಸಾಧ್ಯವಾದ್ರೆ ತಗೊಳ್ಳಿ. 100 ರೂಪಾಯಿಗೆ 200 ರೂಪಾಯಿ ಲಾಭ ಸಿಗುತ್ತೆ. ಅರ್ಥ ಆಯ್ತಾ? ಈಸಿಯಾಗಿ ಆಗುತ್ತೆ ನಿಮ್ಗೆ. ಕಷ್ಟ, ಈ ಕಷ್ಟ ಆದ್ರೂ ಪರವಾಗಿಲ್ಲ, ಬಿಡಿ ತಗೊಳ್ಳಿ, ಸರಿನಾ? ನಿಮ್ಮ ಹೆಸರೇನು? ಯಮುನಾ. ಅಮರ ನೋಡಿ, ಈ ಪಿಲ್ಲರ್ ಇದ್ರಿಗೆ ಈ ಪಿಲ್ಲರು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಬಿಡಿ ಅಷ್ಟೇ. ಎಕ್ಸ್ಟೆಂಡ್ ಮಾಡ್ಕೊಂಡು ರೈಸ್ ಮಾಡಿಬಿಡಿ ಸುಮ್ಮನೆ. ಅರ್ಥ ಆಯ್ತಾ? ಇಲ್ಲಪ್ಪ ಅಂತಂದ್ರೆ ಇದನ್ನೆಲ್ಲ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಇದ್ರ ಲೆವೆಲ್ ಕಟ್ ಮಾಡ್ಕೊಂಬೇಡಿ ಅಷ್ಟೇ. ಇದ್ರ ಲೆವೆಲ್ಗೆ ಒಂದು ಪಿಲ್ಲರ್ ಹಾಕೊಂಬಿಡಿ. ಇದ್ರ ಲೆವೆಲ್ಗೆ ಬರ್ಬೇಕು. ಇದ್ರ ಲೆವೆಲ್ಗೆ ಪಿಲ್ಲರ್ ಹಾಕೊಂಡು ಹೊರಗೆ ಬರಂದ್ರೆ ಸ್ಟೇರ್ಗೇಸ್ ಎಲ್ಲ ಕಟ್ ಮಾಡ್ಬೇಕು ಕಂಪ್ಲೀಟ್ ಹೊರಗೆ. ಇದು ಕಟ್ ಮಾಡಿದ್ರೆ ಈಸಿ ಆಗುತ್ತೆ. ಇದು ಮಾಡಬೇಡಿ, ಮತ್ತೆ ವೆರಿ ಡೇಂಜರಸ್. ಏನಿಲ್ಲ, ಇದ್ರ ಲೆವೆಲ್ಗೆ ಸ್ಟ್ರೈಟ್ ಆಗಿ ಪಿಲ್ಲರ್ ಹಾಕೊಂಡ್ಬಿಟ್ಟು ಆ ಪಿಲ್ಲರ್ ಈ ಕಡೆ ಬರ್ಲಿ, ಈ ಕಡೆ ಬರ್ಲಿ, ಇರೋದೆಲ್ಲ ಕ್ಲೀನ್ ಆಗಿ ಕಟ್ ಮಾಡ್ಬಿಡಿ ಅಷ್ಟೇ. ಸರಿಮಾ? ಓಕೆನಾ? ಬೋರ್ವೆಲ್ ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಫಸ್ಟ್ ಕ್ಲಾಸ್. ಇಲ್ಲಿ ನೀವು ಇದು ಸ್ಟ್ರೈಟ್ ಆಗಿ ಮಾಡ್ಕೊಂಡಿದ್ದೆ ಬದ್ದಾದ್ರೆ ಇದೇನಾದ್ರು ಕೆಳಗಡೆ ಇದು ಮಾಡ್ಕೋಬಹುದು, ಬಾತ್ರೂಮ್ ಅದೆಲ್ಲ ಮಾಡ್ಕೋಬಹುದು. ಸರಿ, 2 ಅಡಿ ಅಷ್ಟಿದೆಯಾ? ಏನು ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಕಾಂಪೌಂಡ್ ಮಾಡಿದ್ರೆ ಅಲ್ಲಿ 1.6 ಮಾಡ್ಕೊಂಡು ಬರ್ತಾ ಎಕ್ಸ್ಟ್ರಾ ಮಾಡ್ಕೊಂಡು ಈಶಾನ್ಯ ಬೆಳೆಸ್ಕೊಂಡು ಕಾಂಪೌಂಡ್ ಈ ಕಡೆ ಬೆಳೆಸಿ, ಈ ಕಡೆ ಬೆಳೆಸಿ. ಅರ್ಥ ಆಯ್ತಾ? ಇಲ್ಲಿ 0 ಮಾಡ್ಕೊಳ್ಳಿ. ಓಕೆನಾ? ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ. ಅಮ್ಮ, ಬಾಗಿಲು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಇದೆಲ್ಲ. ಅಮ್ಮ, ಇದೇನಿದು? ಅಡುಗೆ ಮನೆನಾ? ಓಪನ್ ಕಿಚನ್ ಮಾಡಿದೀರಾ? ಇದಾರು ಚಿಂಗಿರೋದೆ. ಆರ್ಚ್ ಮಾಡ್ಕೊ, ತಪ್ಪೇನಿದೆ? ಮಾಡ್ಕೊಳ್ಳಿ. ನೋಡಿ, ವುಡ್ ವರ್ಕ್ ಎಲ್ಲ ಮಾಡ್ಕೊಳ್ಳೋದಾದ್ರೆ ನಾನು ಹೇಳೋದು, ಅಲ್ಲಿ ಎಷ್ಟು ಮಾಡ್ತೀವಿ, ಇಲ್ಲೊಂದು ಅಡಿ ಮಾಡಿದ್ರು ತಿಳ್ಕೊಳ್ಳಿ, 1 ಫೀಟ್, ಅಲ್ಲೂ 1 ಫೀಟ್ ಮಾಡ್ಕೋಬೇಕು. ಇಲ್ಲಿ 2 ಫೀಟ್ ಮಾಡಿದ್ರು ತಿಳ್ಕೊಳ್ಳಿ, ಅಲ್ಲೂ 2 ಫೀಟ್ ಮಾಡ್ಬೇಕು. ಈಕ್ವಲ್ ಆಗಿ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ, ಫಸ್ಟ್ ಕ್ಲಾಸ್. ಮತ್ತೆ ಆ ಕಡೆ ಜಾಗ ಇಲ್ವಾ ನಮಗೆ? ಜಾಗ ಇದೆಯಾ? ಮತ್ತೆ ಇದು ತಗೊಳ್ಳಿ, ವಿಂಡೋ ತಗೊಳ್ಳಿ ಇಲ್ಲಿ. ಡೆಫಿನೆಟ್ ಆಗಿ ವಿಂಡೋ ತಗೊಳ್ಳಿ, ಬಹಳ ಚೆನ್ನಾಗಿ. ಸೆಂಟ್ರಿಗೆ ತಗೊಳ್ಳಿ, ಈ ಡೋರ್ ಎದುರಿಗೆ ತಗೊಳ್ಳಿ, ಈ ಡೋರ್ ಎದುರಿಗೆ ತಗೊಳಮ್ಮ. ಮತ್ತೆ ಮೇಲೆ ವೆಂಟಿಲೇಷನ್ ತಗೋಬಹುದು, ಒಂದು ವೆಂಟಿಲೇಟರ್ ತಗೋಬಹುದು. ತಗೊಂಡಷ್ಟು ಚೆನ್ನಾಗಿರುತ್ತೆ, ಏನ್ ತೊಂದರೆ ಏನಿಲ್ಲ. ಅಮ್ಮಯ್ಯ, ಮಾಸ್ಟರ್ ಬೆಡ್ ಅಲ್ವಾ ಇದು? ಮಾಸ್ಟರ್ ಬೆಡ್ ಏನ್ ಗೊತ್ತಾ? ಒಂದು 4 ಇಂಚು ಹೈಟ್ ಮಾಡ್ಕೊಂಬಿಡಿ. ಇದನ್ನ 4 ಇಂಚು, ಎಲ್ಲದಕ್ಕಿಂತ 4 ಇಂಚು ಫಸ್ಟ್ ಹೈಟ್ ಮಾಡ್ಕೊಂಡು ಇದನ್ನೆಲ್ಲ ಕಂಪ್ಲೀಟು ನೀರು ಆ ಕಡೆ ಹೋಗಿ ಮಾಡ್ಕೊಳ್ಳಿ. ಸರಿನಾ? ಏನಾದ್ರು ವಾಟರ್ ಮಾಡಿಸ್ತಾರೆ ಇಲ್ಲಿ? ಅದು ಹೇಳ್ಬೇಕು ನನಗೆ ಅಲ್ವಾ? ನೋಡಿ, ಇಲ್ಲಿಂದ ಈ ಸ್ಟಾರ್ಟ್ ಮಾಡ್ಕೊಂಡು ನೀವು ಎಲ್ಲಿಗನ್ನೋವರೆಗೂ ಮಾಡ್ಕೊಳ್ಳಿ. ಫುಲ್ ಕ್ಲೋಸ್ ಓವರ್ ಮಾಡ್ಕೊಳ್ಳಿ, ಅರ್ಧ ಮನೆ ಎಲ್ಲಿ ಬೇಕಾದ್ರೂ ಮಾಡ್ಕೊಳುತ್ತೆ. ಇಲ್ಲೇನು ಮಾಡ್ಸಕ್ ಹೋಗ್ಬೇಡಿ, ಈ ಕಡೆ ಬೇಡ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಮಾಡ್ಕೊಳ್ಳಿ. ಸರಿನಾ? ಯಾರ ಮರು ಯಜಮಾನ್ರಾ ಬನ್ನಿ, ನೀವೆಲ್ಲ ಇದ್ದೀರ ಮತ್ತೆ ಜನ. ಓಕೆ, ಅಲ್ಲಿ ಒಂದು ಸ್ಟೆಪ್ ಮಾಡ್ಕೊಂಬಿಡಿ, ಕಟ್ಟೆ ಕಟ್ಕೊಂಡ್ಬಿಡಿ. ಸ್ಟೆಪ್ ಗೊತ್ತಾಗತ್ತಲ್ವಾ? ಕಟ್ಟೆ ಮಾಡ್ಕೊಂಡು ಪಶ್ಚಿಮಾಭಿಮುಖವಾಗಿ ಅರ್ಚನೆ ಮಾಡಿ, ಈ ಟೈಪ್ ನಿಂತ್ಕೊಂಡು ಅರ್ಚನೆ ಮಾಡಿ. ಏನು ತಲೆ ಕೆಡಿಸ್ಕೋಬೇಡಿ, ಫಸ್ಟ್ ಕ್ಲಾಸ್. ಓಕೆನಾ? ಇದೆಲ್ಲ ಸ್ಟ್ರೈಟ್ ವಾಲ್ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ವಾಲ್ ಏನ್ ಮಾಡ್ಕೊಂಡ್ರಿ? ಯಾಕೆ ವಾಲ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರ? ಇದನ್ನ ಅಲ್ಲಮ್ಮಯ್ಯ, ವಾಲ್ ಸ್ಟ್ರೈಟ್ ಹೋಯ್ತಾ? ಇದು ಸ್ಟ್ರೈಟ್ ವಾಲ್ ಇದೆಯಲ್ಲ, ಬಿಡಿ, ತಲೆ ಕೆಡಿಸ್ಕೊ. ಸ್ಟ್ರೈಟ್ ಆಗಿದೆಯಲ್ವಾ? ಆ ಕಡೆನೂ ಮಾಡ್ಕೋಬೋದಾಗಿತ್ತು, ಇಲ್ಲಿ ಈ ಕಡೆ ನಡೀತಿ, ಏನ್ ತೊಂದ್ರೆ ಏನಿಲ್ಲ. ಇದೆ ಯಾಮಾರ್ಬೇಡ್ರಿ. ಇದನ್ನ ಈ ಪಿಲ್ಲರ್ ಅದ್ರಿಗೆ ಪಿಲ್ಲರ್ ತಗೊಂಡ್ಬಿಟ್ಟು ಪಿಲ್ಲರ್ ಹಾಕೊಂಡು ಈ ಪಿಲ್ಲರ್ ಅದ್ರಿಗೆ ಈ ಪಿಲ್ಲರ್ ಹಾಕೊಳ್ಳಿ. ಲ್ಯಾಂಡಿಂಗ್ ಯಾವ್ದೇ ಕಾರಣಕ್ಕೂ ಚಾಚಬೇಡಿ, ಹಿಂಗೆ ಚಾಚಬೇಡಿ ಯಾವ್ದೇ ಕಾರಣಕ್ಕೂ. ಈ ಕಡೆ ಬಂದ್ಬಿಡ್ಲಿ. ಸರಿಮಾ? ಬಂದ್ಬಿಟ್ಟು ಅಲ್ಲ ಮಾಡಿ. ಸರಿನಾ? ಸೇಮ್ ಆಸ್ ಇಟ್ ಇಸ್. ಅಂತಂದ್ರೆ ಇದೊಂದು ಕೆಲಸ ಮಾಡಿ, ಈ ಬಾತ್ರೂಮ್ ಇದು ಮಾಡಿದ್ರಲ್ವಾ ಪೂಜಾಗೆ, ಈ ಸ್ಲ್ಯಾಬ್ನ ಕ್ಲೋಸ್ ಮಾಡಿ, ಅರ್ಧಂಬರ್ಧ ಮಾಡ್ಬೇಡಿ, ಕ್ಲೋಸ್ ಮಾಡಿ. ಸರಿನಾ? ಆಸ್ ಇಟ್ ಈಸ್ ಸೇಮ್, ಅದು ಇದು ಸೇಮ್, ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಬೇಡ. ಸರಿನಾ? ಏನಾಗಲ್ಲ, ಇದೇನು ಏನಿಲ್ಲ, ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ಸರಿನಾ? ಅದ್ ನನಗೆ ಇಂಪಾರ್ಟೆಂಟ್, ಅದನ್ನೊಂದು ಕಟ್ ಮಾಡಿಸಿ. ಎಲ್ಲ ಲೂಸ್ ಇಲ್ಲ, ಏನೂ ಇಲ್ಲ.
ಪಿಲ್ಲರ್ ಹೈಟ್ ಬರ್ತಲ್ಲ ಅದು, ಪಿಲ್ಲರ್ ಸ್ವಲ್ಪ ಹೈಟ್ ಮಾಡ್ಕೊಂಡು ಲ್ಯಾಂಡಿಂಗ್ ಮಾಡ್ಕೊಂಡು ಹಿಂಗೆ ಬಂದ್ಬಿಡಿ. ಸರಿಮ್ಮ, ಓಕೆನಾ? ಪುಟ ಬಿದ್ದಿದೆಯಪ್ಪ ಆ ಕಡೆ, ನೀವು ಆ ಕಡೆ ಬಿದ್ದಿದ್ರಿ, ಬನ್ನಿ ಈ ಕಡೆ. ಜಾರಿಗಿರ್ರಿ ಮತ್ತೆ ಬೇಕಾಗಿಲ್ವ ಬಾಡಿ ಕೊಡಕ್ಕೆ? ಅದು ಇರಾಕ ಮಾಡಿ ಪಾಪಗೊಂದು ಅಟ್ಯಾಚ್ ಹೊರಗಡೆ ಇಲ್ಲ ಅಂತಂದ. ಓ ಡೆಫಿನೆಟ್ ಆಗಿ ತಪ್ಪೇನಿದೆ ಅದರಲ್ಲಿ, ಬಹಳ ಚೆನ್ನಾಗಿದೆ. ಇವ್ರೆ ವಾರ್ಡ್ರೋಬ್ ಮಾಡ್ಸಂಗಿದ್ರೆ ಅಲ್ಲಿಂದ ಮಾಡಿಸಿ ಇಲ್ಲಿವರೆಗೂ ತಪ್ಪೇನಿಲ್ಲ. ಇರ್ಲಿ ಇಲ್ಲಿವರೆಗೂ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಯಾಕೆ ಮಾಡ್ಕೋಬಹುದು. ಕೆಲಸ ಮಾಡಿ, ಓಪನ್ ಮಾಡ್ಕೊಳ್ಳಿ, ಓಪನ್ ಆಗಿರುತ್ತೆ. ಹಿಂಗ್ ಬಂದಿದ್ದು ಅಲ್ಲೇ ಡೈರೆಕ್ಟ್ ಓಪನ್ ಇರುತ್ತೆ. ಕಿಚನ್ ಮಾಡ್ಕೊಂಡು ಓಕೆ, ಫಸ್ಟ್ ಕ್ಲಾಸ್ ಆಗಿದೆ. ಅಮ್ಮ ಬಾತ್ರೂಮು ಅಲ್ಲಿ ಮಾಡ್ಬೋದಮ್ಮ, ಬಾತ್ರೂಮು ಈ ಮೂಲೆಯಲ್ಲಿ ಮಾಡಬಹುದು, ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಇದನ್ನ ಸ್ವಲ್ಪ ಕಿಟಕಿನ ಸ್ವಲ್ಪ ಸರಿಸ್ಬೇಕಾದ್ರೆ ಅಲ್ಲಿ ಇಟ್ಕೊಂಡ್ಬಿಡಿ, ಅಲ್ಲಿ ವೆಂಟಿಲೇಟ್ ಇಟ್ಕೊಬೇಡಿ. ಅಲ್ಲ ಬೇಕು ಅಂದಲ್ಲಿ ನೀವು ಸ್ವಲ್ಪ ಮೊದಲೇ ಪ್ಲಾನ್ ತಗೊಂಡ್ರೆ ಚೆನ್ನಾಗಿತ್ತು. ಏನಮ್ಮ ಅಲ್ಲಿ ಆ ಮೂಲೆಯಿಂದ ಬರ್ಲಿ, ಇಲ್ಲಿ ಕಿಟಕಿವರೆಗೂ ಬರ್ಲಿ, ಏನು ತೊಂದರೆ ಏನಿಲ್ಲ. ಆ ಕಿಟಕಿವರೆಗೂ ಬರ್ಲಿ, ತೊಂದರೆ ಏನಿಲ್ಲ. ಇದನ್ನ ಹೈಟ್ ಮಾಡ್ಕೊಂಡ್ಬಿಡಿ, ಹೈಟ್ ಮಾಡ್ಕೊಂಡು 4 ಇಂಚು ಟೋಟಲ್ ಅಲ್ಲಿಂದ ಮಾಡಿಸ್ಬೇಕು. ಅಲ್ಲಿಂದನು ನಾವು ಗ್ಯಾಪ್ ಇರ್ಬೇಕು ನಮ್ಗೆ, ಇಲ್ಲಿಂದ ಮಾಡಿಸಬಾರ್ದು, ಗ್ಯಾಪ್ ಇರ್ಬೇಕು. ಪಿಲ್ಲರ್ ಒಳಗದ್ ಬಿಡ್ಲಿ, ಅರ್ಧ ಅಲ್ಲಿಂದ ಅಲ್ಲಿವರೆಗೂ ಹೊರಗೆ ಬಂದ್ಬಿಡ್ಲಿ. ಅದೊಂದು ನಮ್ಗೆ ಕಷ್ಟ ಆದ್ರೆ ಪರವಾಗಿಲ್ಲ, ಮನೇಲೆಲ್ಲ ಕರೆಕ್ಟ್ ಆಗಿ ತಗೊಳ್ಳೆಲ್ಲ ಕಂಪ್ಲೀಟ್. ಅದರಿಂದ ಒಂದು 20 ಸಾವಿರ ಹೋಗ್ಲಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. 100ಕ್ಕೆ 100 ಬಹಳ ಚೆನ್ನಾಗಿರುತ್ತೆ. ನೆನಪಿಟ್ಕೊಳ್ಳಿ, ನೆನೆಸ್ಕೊಳ್ತೀರ ನನ್ನ. ಇದೇನ ತೊಂದರೆ ಮಾಡ್ಕೊಂಡ್ರ ಅಂದ್ರೆ ಮತ್ ನಾನ್ ಜವಾಬ್ದಾರ ಅಲ್ವಾ? ಮಾಡ್ಕೊಳಮ್ಮ, ಹಂಗಿದ್ರೆ ಫೈನಾನ್ಷಿಯಲಿ ಟ್ರಬಲ್ ಆಗುತ್ತೆ. ಇಲ್ಲಿಗೆ ಸಾಕ್ ಬಿಡಪ್ಪ, ಸಾಕಾಗ್ಬಿಡುತ್ತೆ. ಇಲ್ಲಿಗೆ ಯಾವ್ದೋ ಬರೋದು ಬರಲ್ಲ, ನಿಂತ್ಕೊಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನೀವು ನೆಮ್ಮದಿ ಕಳ್ಕೊಳ್ತೀರಿ. ಇಲ್ಲಿ ಬಿಡಿ, ಏನು ತಲೆ ಕೆಡ್ಸ್ಕೊಬೇಡಿ, ಫಸ್ಟ್ ಕ್ಲಾಸ್. ಏನಂತ ಅದ್ರ ಬಗ್ಗೆ